ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಅಪಘಾತದಲ್ಲಿ ಎದೆ ಭಾಗದ ಎರಡು ಬದಿಯ 6 ಪಕ್ಕೆ ಎಲುಬು ಮುರಿದು ಶ್ವಾಸಕೋಶಗಳಿಗೆ ಗಂಭೀರ ಸ್ವರೂಪದ ಗಾಯಗಳುಂಟಾಗಿ ಜೀವನ್ಮರಣದ ಹೋರಾಟ ನಡೆಸುತ್ತಿದ್ದ 50 ವರ್ಷದ ವ್ಯಕ್ತಿಯೊಬ್ಬರಿಗೆ ಅಪರೂಪದ ರೀಪ್ಲೇಟಿಂಗ್ ಶಸ್ತ್ರಚಿಕಿತ್ಸೆ ಕೈಗೊಳ್ಳುವ ಮೂಲಕ ಕಲಬುರಗಿಯ ಸನ್ರೈಸ್ ಆಸ್ಪತ್ರೆ ವೈದ್ಯರು ಸಾಧನೆ ಮಾಡಿದ್ದಾರೆ. ಸನ್ರೈಸ್ ಆಸ್ಪತ್ರೆ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಸಲ್ಮಾನ್ ಪಟೇಲ್ ಹಾಗೂ ಹಿರಿಯ ಹೃದ್ರೋಗ ಮತ್ತು ಎದೆ ಭಾಗದ ಸರ್ಜನ್ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರು ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಇದೊಂದು ಅಪರೂಪದ ಹಾಗೂ ಸವಾಲಾತ್ಮಕ ಶಸ್ತ್ರಚಿಕಿತ್ಸೆ ಎಂದು ವ್ಯಾಖ್ಯಾನಿಸಿದರು. ಅಫ್ಜಲ್ಪುರ ತಾಲೂಕಿನ ಕಾಂತಪ್ಪ ಗೌಡ ಮದರಿ 50 ವರ್ಷದವರು ಅಪಘಾತವೊಂದರಲ್ಲಿ ಅತ್ಯಂತ ಗಂಭೀರವಾಗಿ ಗಾಯಗೊಂಡ ಹಿನ್ನೆಲೆಯಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಅವರನ್ನು ಸನ್ರೈಸ್ ಆಸ್ಪತ್ರೆಗೆ ಜನವರಿ 9ರಂದು ಸಂಬಂಧಿಕರು ಕರೆತಂದಿದ್ರು. ಅತ್ಯಂತ ಪ್ರಯತ್ನ ಪೂರ್ವಕವಾಗಿ ಉಸಿರಾಟ ನಡೆಸುತ್ತಿದ್ದರಲ್ಲದೆ ಆಮ್ಲಜನಕ ಹೀರುವಿಕೆಯ ಪರಿಣಾಮವು 80%ಕ್ಕಿಂತಲೂ ಕೆಳಗೆ ಕುಸಿದಿತ್ತು. ಹೀಗಾಗಿ ತಕ್ಷಣ ಅವರನ್ನು ಅಗತ್ಯ ತಪಾಸಣೆಗಳಿಗಾಗಿ ಒಳಪಡಿಸಿದಾಗ ಅವರ ಎದೆಯ ಎಡಭಾಗ ಮತ್ತು ಬಲಭಾಗದ 2ರಿಂದ 7ನೇ ಪಕ್ಕೆಗಳ ಎಲುಬುಗಳು ಸಂಪೂರ್ಣ ಮುರಿದು ಹೃದಯದ ಸುತ್ತಮುತ್ತಲಿನ ಇತರೆ ಒಳ ಅಂಗಗಳಿಗೆ ಚುಚ್ಚಿ ತೀವ್ರ ಸ್ವರೂಪದ ಆಂತರಿಕ ರಕ್ತಸ್ರಾವ ಆಗುತ್ತಿರುವುದು ಪತ್ತೆಯಾಗಿತ್ತು. ಮೇಲಾಗಿ ಶ್ವಾಸಕೋಶಕ್ಕೂ ಗಂಭೀರವಾದ ಗಾಯ ಉಂಟಾಗಿರುವುದರಿಂದ ಶ್ವಾಸಕೋಶಗಳಲ್ಲಿ ರಕ್ತ ಮತ್ತು ಗಾಳಿ ಸಮರ್ಪಕವಾಗಿ ಸಂಚರಿಸಲು ಆಗದೆ ಉಸಿರಾಟಕ್ಕೆ ತೊಂದರೆ ಆಗಿ ಅವರು ಜೀವನ್ಮರಣದ ಮಧ್ಯೆ ಹೋರಾಟ ನಡೆಸಿದ್ರು ಎಂದು ತಿಳಿಸಿದರು. ಇನ್ನು ಇದೇ ವೇಳೆಯಲ್ಲಿ ಹಿರಿಯ ಹೃದ್ರೋಗ ಮತ್ತು ಎದೆಭಾಗದ ಸರ್ಜನ್ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಹಾಗೂ ಶ್ವಾಸಕೋಶದ ತಜ್ಞ ಡಾಕ್ಟರ್ ಗೌಸುದ್ದೀನ್ ಆರಿಫ್ ನೇತೃತ್ವದಲ್ಲಿ ತುರ್ತು ವೈದ್ಯಕೀಯ ಚರ್ಚೆ ಕೈಗೊಂಡು ಮುರಿದು ಹೋಗಿರುವ ಪಕ್ಕೆ ಎಲುಬುಗಳನ್ನು ಬೆಂಗಳೂರಿನಿಂದ ತರಿಸಿಕೊಂಡು ತಕ್ಷಣ ಶಸ್ತ್ರಚಿಕಿತ್ಸೆ ಕೈಗೊಳ್ಳುವ ನಿರ್ಧಾರಕ್ಕೆ ಬರಲಾಯಿತು ಎಂದರು. ಬೆಂಗಳೂರಿನಿಂದ ಅಗತ್ಯ ಪಕ್ಕೆ ಎಲುಬುಗಳು ಸನ್ರೈಸ್ ಆಸ್ಪತ್ರೆಗೆ ತಲುಪುತ್ತಿದ್ದಂತೆ ಜನವರಿ 13ರಂದು ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಹಾಗೂ ಹಿರಿಯ ಅರವಳಿಕೆ ತಜ್ಞ ಡಾಕ್ಟರ್ ಅಜಿಮುದ್ದೀನ್ ನೇತೃತ್ವದಲ್ಲಿ ಸುದೀರ್ಘ 6 ತಾಸುಗಳ ಕಾಲ ಪಕ್ಕೆಗಳ ಎಲುಬು ಅಳವಡಿಕೆ ಶಸ್ತ್ರಚಿಕಿತ್ಸೆ ನೆರವೇರಿಸಲಾಯಿತು. ಆ ಬಳಿಕ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವ ಕಾಂತಪ್ಪ ಅವರು ಶ್ವಾಸಕೋಶಗಳು ಸ್ವತಂತ್ರವಾಗಿ ಉಸಿರಾಡುವ ಸಾಮರ್ಥ್ಯ ಕಳೆದುಕೊಂಡಿದ್ದ ಹಿನ್ನೆಲೆಯಲ್ಲಿ ಉಸಿರಾಟದ ನಾಳಕ್ಕೆ ನೇರ ಸಂಪರ್ಕ ಕಲ್ಪಿಸಿ ಸುಸೂತ್ರ ಉಸಿರಾಟ ನಡೆಸಲು ಅನುಕೂಲ ಆಗುವಂತೆ ಟ್ರಾಕಿಯಾಸ್ಟಮಿ ಕೈಗೊಳ್ಳಲಾಯಿತು. ಇದಾಗಿಯೂ ಇನ್ನೂ ಅಪಾಯದ ಪ್ರಮಾಣ ಕಡಿಮೆ ಆಗಿರಲಿಲ್ಲ. ಶ್ವಾಸಕೋಶಕ್ಕೆ ಉಂಟಾಗಿದ್ದ ಗಂಭೀರ ಸ್ವರೂಪದ ಗಾಯ ಹಾಗೂ ಎದೆಯ ಭಾಗದಲ್ಲಿನ ಕಫ ಕಟ್ಟಿರುವುದರಿಂದ ಸಹಜವಾಗಿಯೇ ಕಾಂತಪ್ಪ ಗೌಡ ಅವರಿಗೆ ನಿಮೋನಿಯಾ ಸಮಸ್ಯೆಯೂ ಇತ್ತು. ಅದೇ ಸಂದರ್ಭದಲ್ಲಿ ಕಾಡತೊಡಗಿತ್ತು. ಈ ಹಂತದಲ್ಲಿ ಹಿರಿಯ ಶ್ವಾಸಕೋಶ ತಜ್ಞ ಡಾಕ್ಟರ್ ಗೌಸುದ್ದೀನ್ ಆರಿಫ್ ಅಗತ್ಯ ವೈದ್ಯಕೀಯ ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ನಿಮೋನಿಯಾ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ವಾಸಕೋಶ ತಜ್ಞ ಡಾಕ್ಟರ್ ಗೌಸುದ್ದೀನ್ ಆರಿಫ್, ಹಿರಿಯ ಅರವಳಿಕೆ ತಜ್ಞ ಡಾಕ್ಟರ್ ಅಜಿಮುದ್ದೀನ್ ಹಾಗೂ ಜನರಲ್ ಸರ್ಜನ್ ಡಾಕ್ಟರ್ ಫರಾಜ್ ಪಟೇಲ್ ಸೇರಿದಂತೆ ಸನ್ರೈಸ್ ಆಸ್ಪತ್ರೆಯ ವೈದ್ಯಕೀಯ ತಂಡದ ಸದಸ್ಯರು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. Actually, I am very proud. ಇದು ಏನು ಸರ್ಜರಿ ಆಗಿದೆ, ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಇದು ಮೊಟ್ಟ ಮೊದಲಿಗೆ ಆದಂಥ ಒಂದು ಸರ್ಜರಿ. ಸೊ ಇದು ಏನದ ಅಂತ ಅಂದರೆ, ನನ್ನ ಬಾಜು ಕುಂತಿದಂಥ ಇವರಿಗೆ ಆಕ್ಸಿಡೆಂಟಲ್ಲಿ ಎಲ್ಲ ರಿಬ್ಸ್ಗಳು ಫ್ರ್ಯಾಕ್ಚರ್ ಆಗಿಬಿಟ್ಟಿದ್ದು. ಅದು ಫ್ಲೇಲ್ ಚೆಸ್ಟ್ ಅಂದರೆ ರಿಬ್ಸು ಫ್ರ್ಯಾಕ್ಚರ್ ಆಗಿ ಮೂವ್ ಆಗ್ತಾಯಿದ್ವು. ಸೊ ಅಂಥ ಒಂದು ಪೇಷಂಟಿಗೆ ನಾವು ರಿಬ್ ಪ್ಲೇಟಿಂಗ್ ಅಂತ ಮಾಡಿದ್ದೆವು. ಇದು ಬಹಳ ರೇರವಾದಂಥ ಸರ್ಜರಿ ಮತ್ತು ಗುಲ್ಬರ್ಗ ಇದೇ ಕಲ್ಯಾಣ ಕರ್ನಾಟಕದಲ್ಲಿ ಮಾಡಿದಂಥ ಫಸ್ಟ್ ಸರ್ಜರಿ. ಸೊ ನಿಮ್ಮ ಮೂಲಕ ಈ ಒಂದು ಸರ್ಜರಿದ ಬಗ್ಗೆ ಇದು ಡೀಟೇಲ್ಸು ನಮ್ಮ ಸರ್ಜನ್ ಡಾಕ್ಟರ್ ಹರಿದಾಸ್ ಅವರು ನಿಮಗೆಲ್ಲ ಡೀಟೇಲಾಗಿ ಮಾತಾಡ್ತಾರೆ. ಇದು ಇವತ್ತಿನ ಸುದ್ದಿಗೋಷ್ಠಿ ವಿಶೇಷ ಅಂದರೆ, ನಾವು ಈ ಒಂದು ರೋಗಿಯಲ್ಲಿ ತಿಂಗಳ ಹಿಂದೆ ಈ ರೋಗಿ ಒಂದು ಆಕ್ಸಿಡೆಂಟ್ ಆಗಿ ಎದೆಗೂಡಿನ ಎರಡೂ ಭಾಗದ ಎದೆ ಮೂಳೆಗಳು ಮುರಿದುಕೊಂಡು ಒಂದು ಗಂಭೀರವಾದ ಸ್ಥಿತಿಯಲ್ಲಿ ಬಂದಿದ್ದರು. ಈ ಸ್ಥಿತಿಗೆ ನಾವು ಒಂದು ಫ್ಲೇಲ್ ಚೆಸ್ಟ್ ಅಂತ ಹೇಳ್ತೀವಿ. ಅಂದರೆ ಮಲ್ಟಿಪಲ್ ರಿಬ್ಸ್ ಒಂದು ಮಲ್ಟಿಪಲ್ ಲೆವೆಲ್ ಫ್ರ್ಯಾಕ್ಚರ್ ಆದಾಗ ಆ ಎದೆಗೂಡಿನ ಆ ಭಾಗ ತೇಲ್ತದೆ. ಅಂದರೆ ಏನಾಗುತ್ತೆ ಅಂದರೆ ಪ್ಯಾರಾಡಾಕ್ಸಿಕಲ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಅಂದರೆ ನಾವು ಮಾಮೂಲಾಗಿ ಉಸಿರಾಡಿದಾಗ ಎದೆ ಹೊರಗಡೆ ಬರುತ್ತೆ, ಬಟ್ ಈ ಥರ ಒಂದು ಸ್ಥಿತಿಯಲ್ಲಿ ಉಸಿರಾಡಿದಾಗ ಎದೆಗೂಡು ಒಳಗಡೆ ಹೋಗಿ ಆಮ್ಲಜನಕದ ಸರಬರಾಜಿನಲ್ಲಿ ಏರುಪೇರಾಗುತ್ತೆ. ಇಂಥ ಪೇಷಂಟ್ಗಳು ಏನಾಗ್ತಾರೆ, ವೆಂಟಿಲೇಟರ್ ಮೇಲೆ ಹೋಗಿ ತುಂಬ ತಿಂಗಳಿರ್ತಾರೆ. ಅದರಲ್ಲಿ ಅರೌಂಡ್ 25% ಜನ ಶೇಕಡಾವಾರು ಮೃತಪಡ್ತಾರೆ.
ಸೊ ಇಂಥ ಸ್ಥಿತಿಯಲ್ಲಿ ಒಂದು ಹೊಸ ರೀತಿಯಾದಂಥ ಒಂದು ಶಸ್ತ್ರಚಿಕಿತ್ಸೆಯನ್ನು ಬಂದಿದೆ. ಅದು ರಿಪ್ಲೇಟಿಂಗ್ ಅಂತ ಹೇಳ್ತೀವಿ. ಅಂದರೆ ಎದೆಗೂಡಿನ ಮೂಳೆಗೆ ಒಂದು ಪ್ಲೇಟ್ ಹಾಕಿ ಸ್ಕ್ರೂ ಹಾಕಿ ಫಿಕ್ಸ್ ಮಾಡಿ ಅದೇನು ತೇಲಾಡುವ ಒಂದು ಎದೆಗೂಡಿದೆಯಲ್ಲ ಅದಕ್ಕೆ ಫಿಕ್ಸ್ ಮಾಡ್ತೀವಿ. ಇದರಿಂದ ಮತ್ತೆ ಮಾಮೂಲಂಗೆ ಒಂದು ರೋಗಿಯು ಉಸಿರಾಡಲು ಒಂದು ಸಹಾಯವಾಗುತ್ತದೆ. ಇದರಿಂದ ಏನಾಗುತ್ತೆ ಅಂದರೆ ಒಂದು ಪೇಷಂಟ್ ಬೇಗ ರಿಕವರಿ ಆಗುತ್ತೆ. ಎರಡನೇದು ವೆಂಟಿಲೇಟರ್ ಮೇಲೆ ಇರೋಂಥ ಒಂದು ಸಾಧ್ಯತೆಗಳು ತುಂಬಾ ಕಡಿಮೆ ಆಗುತ್ತೆ. ಈ ರೀತಿ ನಮ್ಮದು ಉತ್ತರ ಕರ್ನಾಟಕದಲ್ಲಿ ಇದು ಮೊದಲನೇ ಬಾರಿಗೆ ಅಂತ ಅನಿಸುತ್ತೆ. ಕೊನೆಯ ಒಂದು 5 ವರ್ಷದಲ್ಲಿ ಈ ರೀತಿಯಾದಂಥ ಶಸ್ತ್ರಚಿಕಿತ್ಸೆಯು ನಾವು ಒಂದು ಶ್ವಾಸಕೋಶದ ಸರ್ಜನ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಮೊದಲನೇ ಬಾರಿಗೆ ನಾವು ಸನ್ರೈಸ್ ಹಾಸ್ಪಿಟಲಲ್ಲಿ ಮಾಡಿದ್ದೀವಿ. ಪೇಷಂಟ್ ಕಂಡೀಷನ್ ಎಷ್ಟು ಗಂಭೀರವಾಗಿದೆ ಅಂತಂದರೆ ಎದೆ ಮೂಳೆ ಎರಡೂ ಕಡೆನೂ 2ನೇ ಮೂಳೆಯಿಂದ 7ನೇ ಮೂಳೆವರೆಗೂ ಕಂಪ್ಲೀಟಾಗಿ ಮುರಿದೋಗಿತ್ತು. ಉಸಿರಾಡೋಕ್ಕೆ ಆಗ್ತಾಯಿಲ್ಲ. ತುಂಬ ಒಂದು ಸೀರಿಯಸ್ ಈ ರೀತಿ ಒಂದು ಸಜೀವವಾಗಿ ನಮ್ಮ ಜೊತೆ ಇದ್ದಾರೆ ಈ ರೋಗಿ ಅಂತಂದರೆ ಇದು ಒಂದು ರಿಪ್ಲೇಟಿಂಗ್ ತುಂಬಾ ಸಹಾಯ ಮಾಡಿದೆ ಅಂತ ನಾನು ಹೇಳ್ತೀನಿ. ಎದೆಗೂಡಿನ ಒಂದು ಗಾಯ, ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗ್ಬೋದು ಅಥವಾ ಮೇಲಿಂದ ಕೆಳಗಡೆ ಬಿದ್ದು ತುಂಬ ಗಂಭೀರವಾದಂಥ. ತುಂಬ ಜನಕ್ಕೆ ಬರೀ ಮೆದುಳು ಗಾಯದ ಬಗ್ಗೆ ಯೋಚನೆ ಮಾಡ್ತೀವಿ, ಇಲ್ಲ ಕೈ ಕಾಲು ಮೂಳೆಗಳು ಮುರಿದ ಬಗ್ಗೆ ಯೋಚನೆ ಮಾಡ್ತೀವಿ. ಯಾರು ಎದೆಗೂಡಿನ ಬಗ್ಗೆ ಯಾರು ಜಾಸ್ತಿ ಯೋಚನೆ ಮಾಡಲ್ಲ. ಎದೆಗೂಡು ಒಂದು ಮುಖ್ಯವಾದದ್ದು. 2 ಅಂಗ ಶ್ವಾಸಕೋಶ ಮತ್ತು ಹೃದಯವನ್ನು ಸುರಕ್ಷಿತವಾಗಿಡಲು ದೇವರು ಒಂದು ಮಾಡಿರೋಂಥ ಒಂದು ಪಂಜರ ಅದು. ಅದರಲ್ಲಿ ಏನಾದರೂ ಏರ್ಪಾರು ಆಯಿತು, ಕರೆಕ್ಟ್ ಟೈಮಲ್ಲಿ ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡಲಿಲ್ಲ, ಜೀವನೇ ತಗೊಳ್ಳುತ್ತೆ. ನಾನಾ ರೀತಿ ನ್ಯೂಮೋಥೊರಾಕ್ಸ್ ಅಂತೀವಿ, ಗಾಳಿ ತುಂಬಿಕೊಂಡಿದೆ ಎದೆಯಲ್ಲಿ ಅಂತಾರೆ, ರಕ್ತ ತುಂಬಿಕೊಂಡಿದೆ, ರಕ್ತಸ್ರಾವ ಆಗಿದೆ ಅಂತ ಹೇಳ್ತಿಲ್ಲ. ಇವಕ್ಕೆಲ್ಲನೂ ಒಂದು ಟೈಮ್ಲಿ ಟ್ರೀಟ್ಮೆಂಟ್, ಸಮಯಕ್ಕೆ ಸರಿಯಾಗಿ ಒಂದು ಚಿಕಿತ್ಸೆ ಮಾಡಿದಾಗ ತುಂಬ 25% ಅಂದರೆ 100 ಮಂದಿಗೆ ಎದೆಗೂಡಿನ ಗಾಯ ಆದಾಗ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡದೆ 25 ಜನಗಳು ಸಾವನ್ನಪ್ಪಿದ್ದಾರೆ. ಸೊ ಅದು ತುಂಬ ಮುಖ್ಯವಾದದ್ದು. ನಾವು ಸಮಾಜಕ್ಕೆ ಇದೊಂದು ನಾನು ಹೇಳಿ ಬಯಸ್ತೀನಿ ಇವತ್ತಿನ ದಿವಸ. ಯಾಕಂದರೆ ಎಲ್ಲರಿಗೂ ಯಾವಾಗಲೂ ಮೆದುಳಿಂದನೇ ಜಾಸ್ತಿ ಚಿಂತೆ, ಎದೆಗೂಡಿನ ಬಗ್ಗೆ ಇಲ್ಲ. ಸೊ ಇಂಥ ಸಮಯದಲ್ಲಿ ಈ ನಾನಾ ರೀತಿಯ ಒಂದು ವ್ಯವಸ್ಥೆ ತುಂಬ ಇಂಪಾರ್ಟೆಂಟ್. ಅದು ನಮ್ಮ ಸನ್ರೈಸ್ ಹಾಸ್ಪಿಟ್ಲಲ್ಲಿ ಈ ರೀತಿ ನಾನಾ ರೀತಿ ಎಲ್ಲದ ಯಾವುದೇ ಒಂದು ವ್ಯವಸ್ಥೆ ಹೇಳಿರೋ ಟ್ರಾಮಾ ಕೇರ್ಗೆ ಇಲ್ಲಿ ನಮಗಾಗಿದೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ನಮ್ದು MD ಸರ್ ಸಲ್ಮಾನ್ ಪಟೇಲ್ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.